ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸಿಗ್ನಲ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆಯೋದಕ್ಕೆ ಬಂದಿದ್ದಾನೆ ವ್ಯಕ್ತಿಯೊಬ್ಬ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಚಾಲಕನ ಮೇಲೆ ಬೈಕ್ ಸವಾರ ಆವಾಜ್ ಹಾಕಿದ್ದಾನೆ. ನೋಡಿ, ಬೆಂಗಳೂರಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಡೆ ರೋಡ್ ರೇಜ್ ಪ್ರಕರಣಗಳು ನಡೀತಾನೆ ಇರುತ್ತೆ. ಅದೇ ರೀತಿಯಾದಂಥ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಗ್ನಲ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆಯೋದಕ್ಕೆ ವ್ಯಕ್ತಿ ಬಂದಿದ್ದಾನೆ. ಯಾಕಪ್ಪ ಅಂತ ಕೇಳಿದಕ್ಕೆ ಕಾರು ಚಾಲಕನ ಮೇಲೆ ಬೈಕ್ ಸವಾರ ಆವಾಜ್ ಹಾಕಿದ್ದಾನೆ. ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ ಸ್ಕೂಟರ್ ಚಾಲಕ. ಕಾರು ಚಾಲಕನಿಗೆ ಹಲ್ಲೆ ಮಾಡೋದಕ್ಕೆ ಕೂಡ ಆತ ಮುಂದಾಗಿದ್ದಾನೆ. ನನ್ನ ಬೈಕು ನನ್ನಿಷ್ಟ ಅಂತೇಳಿ ಉತ್ತರ ಕೊಟ್ಟಿದ್ದಾನೆ ಆತ. ಅಂದರೆ ಒಂಥರ ಗಾಂಚಲಿ ಮಾತಾಡಿದ್ದಾನೆ. ಬೆಂಗಳೂರಿನ ಒಂದು ರೋಡ್ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಗ್ನಲ್ನಲ್ಲಿ ವಿಡಿಯೋ ಸಮೇತ ಟ್ವೀಟ್ ಮಾಡಿದ್ದಾನೆ ಈಗ ಕಾರು ಚಾಲಕ. ನೋಡಿ, ಇದೇ ಬೈಕ್ ಸವಾರ ಆತ ಕೂಡ ಮೊಬೈಲ್ ತೆಗೆದು ನನ್ನಿಷ್ಟ ನನ್ನ ಬೈಕು ನೀನು ಯಾರು ಕೇಳಕ್ಕೆ ಅಂತೇಳಿ ಅವಾಚ್ಯ ಪದಗಳನ್ನು ಬಳಸಿ ಆತನಿಗೆ ಆವಾಜ್ ಹಾಕಿದ್ದಾನೆ. ಲಾ ಬಗ್ಗೆ ಹೇಳೋದಲ್ಲ, ಪೊಲೀಸ್ ಬಗ್ಗೆ ಹೇಳೋದು. ನೀನ್ ಹೇಳಿದ ಹೇಳು. ಯಾರೋ ಮಾತಾಡಕ್ ನನ್ಗೆ ಲಾ ಬಗ್ಗೆ ಹೇಳೋದಲ್ಲ, ಪೊಲೀಸ್ ಬಗ್ಗೆ ಹೇಳೋದು. ನೋಡಿ, ಆತ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಅದಾದ್ಮೇಲೆ ಆತ ಏನೋ ಅವಾಚ್ಯ ಪದಗಳನ್ನು ಬಳಸ್ಕೊಂಡು ಆತನಿಗೆ ಆವಾಜ್ ಹಾಕ್ತಾನೆ. ಅದಾದ್ಮೇಲೆ ಸ್ವಲ್ಪ ಮುಂದೆ ಒಂದ್ಮೇಲೆ ಏನೋ ರೂಲ್ಸ್ ಎಲ್ಲ ಮಾತಾಡ್ತಾ ಇದ್ದಲ್ಲ ಏನು ಅಂತ ಕೇಳಿದಾಗ ಆತನ ಮೊಬೈಲ್ ಕೂಡ ಕಿತ್ಕೊಂಡು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ಇದೇ ವ್ಯಕ್ತಿ ಅವ್ರು ಮಾಡಿರುವಂಥ ಪೋಸ್ಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಡಿಯೋ, ಆ ವಿಡಿಯೋದಲ್ಲಿರುವಂತಹ ಈ ಬೈಕ್ ಸವಾರ ಏನಿದ್ದಾನೆ, ಸ್ಕೂಟರ್ ಸವಾರ, ಆತ ಒಂದು ರೀತಿ ದಿಮಾಕಿನ ಮಾತಾಡಿರೋದು. ನನ್ನಿಷ್ಟ ನನ್ನ ಬೈಕು ನೀನು ಯಾರು ಕೇಳೋದಕ್ಕೆ ಅಂತ. ಈಗ ಸಹಜವಾಗಿ ಸಿಗ್ನಲ್ ಜಂಪ್ ಮಾಡಿ ಗುದ್ದೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡೋದು ಕಾಮನ್. ಬಟ್ ಆ ಪ್ರಶ್ನೆ ಮಾಡಿದ್ದಕ್ಕೆ ನೀನು ಯಾರು ಕೇಳೋಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಆತ ಆವಾಜ್ ಹಾಕಿದ್ದಾನೆ ಅಂತೇಳಿ ಆ ಟ್ವೀಟ್ನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಯಾರೋ ಮಾತಾಡಕ್ ನನ್ಗೆ ಲಾ ಬಗ್ಗೆ ಹೇಳೋದಲ್ಲ, ಪೊಲೀಸ್ ಬಗ್ಗೆ ಹೇಳೋದು. ಏನ್